ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇನ್ನೇನು ಶ್ರಾವಣ, ಗಣೇಶನ ಹಬ್ಬ ಎಲ್ಲ ಮುಗೀತು. ಇನ್ನು ಮುಂದೆ ನಾನ್ ವೆಜ್ ಟೈಮ್ ಅಲ್ವಾ. ಕೆಲವರೆಲ್ಲ ನಾನ್ ವೆಜ್ ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತಾರೆ, ಕೆಲವರು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಇವತ್ತು ಈ ಒಂದು ಕಾನ್ಸೆಪ್ಟ್ಗೋಸ್ಕರ ನಾನು ನಿಮಗೆ ಎಗ್ ರೈಸ್ ಯಾವ ರೀತಿ ಮಾಡ್ಕೋಬೇಕು, ತುಂಬ ಈಸಿಯಾಗಿ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಅಂತಲೇ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಫ್ರೆಂಡ್ಸ್, ಮನೇಲಿರುವಂತಹ ವಸ್ತುಗಳಿಂದಲೇ ಮಾಡ್ಕೊಂಡ್ಬಿಡ್ಬೋದು. ಸೊ ಈ ಒಂದು ಎಗ್ ರೈಸ್ ನಾನು ರೆಡಿ ಮಾಡಬೇಕಾದ್ರೆ ಒಂದು ದೊಡ್ಡ ಆಕ್ಸಿಡೆಂಟೇ ಆಗಿಬಿಡ್ತು ಬೈ ಮಿಸ್ಟೇಕ್, ಪರ್ಪೋಸ್ಫುಲಿ ಅಲ್ಲ. ಅದೇನಾಯಿತು ಅಂದರೆ, ಆಯಿಲ್ ಇಟ್ಟಿದ್ನಲ್ಲ ಎಗ್ ರೈಸ್ ಮಾಡಬೇಕು ಅಂತ, ನನ್ನ ಕೈ ಟಚ್ ಆಗಲಿಲ್ಲ. ನನಗೇನು ಗೊತ್ತೇ ಆಗಲಿಲ್ಲ. ಆಯಿಲ್ ಇಟ್ಟಿರೋಂಥ ಫುಲ್ ಬಿಸಿ ಆಗಿಬಿಡ್ತು. ಆಯಿಲ್ ಫುಲ್ ಬಿಸಿ ಆಗಿಬಿಡ್ತು. ಲಿಟ್ರಲಿ ಅದು ಸ್ವಲ್ಪ ಬಬಲ್ಸ್ ಎಲ್ಲ ಬರ್ತಾ ಇತ್ತು. ಆ ಲೆವೆಲಲ್ಲಿ ಪಾತ್ರೆ ಸಂಪೂರ್ಣ ಕೆಳಗಡೆ ಬಿದ್ದೋಗ್ಬಿಡ್ತು. ಜಸ್ಟ್ ಸ್ಪ್ಲಾಶ್ ಆಗಿಬಿಡ್ತು. ಸ್ವಲ್ಪ ಕಣ್ಣಿಗೂ ನನಗೆ ಸಿಡಿತು, ಇಲ್ಲಿ ಕಣ್ಣಿಗೆ ಸಿಡಿತು, ಕಾಲಿಗೆ ಸ್ವಲ್ಪ ಸಿಡಿತು. ಬಟ್ ತುಂಬ ದೊಡ್ಡ ಅನಾಹುತ ಆಗಬೇಕಾಗಿತ್ತು, ಅದು ತಪ್ಪೋಯ್ತು. ಅದೇ ನನ್ನ ಲಕ್ ಅಂತ ಅನಿಸುತ್ತೆ. ಸೊ ದೊಡ್ಡದಾಗುವಂತಹ ಒಂದು ಅನಾಹುತ ಸಣ್ಣದರಲ್ಲೇ ಮುಗಿದೋಯ್ತು ಅಂತ ಅನಿಸುತ್ತೆ. ತುಂಬಾ ಶಾಕ್ ಆಗಿಬಿಟ್ಟೆ. ನನ್ನ ತಂಗಿ, ನನ್ನ ಹಿಂದೆ ನಿಂತಿಲ್ಲ ಸಣ್ಣ ತಂಗಿ, ಅವಳ ಕಣ್ಣಿಂದ ನೋಡಿದ್ಲು. ಅವಳು ಕೂಡ ಕೂತ್ಕೊಂಡ್ಬಿಟ್ಲು, ನಾನು ಕೂಡ ಕೂತ್ಕೊಂಡ್ಬಿಟ್ಟೆ. ಬಿಕಾಸ್ ಇಟ್ ವಾಸ್ ಲಿಟ್ರಲಿ ಬಾಯ್ಲಿಂಗ್ ಆಯಿಲ್ ಅಂತಲೇ ಅನ್ಬೋದು. ಸೊ ಅಂತಹ ಅನಾಹುತ ಆಯಿತು. ಮತ್ತೆ ಸ್ವಲ್ಪ ಸುಧಾರಿಸ್ಕೊಂಡು ಸ್ವಲ್ಪ ಫಸ್ಟ್ ಏಡ್ ಎಲ್ಲ ಮಾಡಿಕೊಂಡು ಕಣ್ಣಿಗೆ ಆ್ಯಂಡ್ ಕಾಲಿಗೆಲ್ಲ ಸ್ವಲ್ಪ ಸಿಡಿದಿತ್ತು. ಕಣ್ಣಿಗೆ ಸ್ವಲ್ಪ ಜಾಸ್ತಿ ಸಿಡಿದಿತ್ತು. ಎಲ್ಲ ಹೋಗಿದೆ ಈಗ. ಅಷ್ಟು ಅನಾಹುತ ಆಗ್ಬಿಡ್ತು. ಸೊ ಅಷ್ಟು ಕಷ್ಟಪಟ್ಟು ಮತ್ತೆಲ್ಲ ಕ್ಲೀನ್ ಮಾಡಿ, ಆಯಿಲ್ ಚೆಲ್ಲಿದ್ರೆ ತುಂಬ ಕಷ್ಟ ಇತ್ತದು. ಎಲ್ಲ ಕ್ಲೀನ್ ಮಾಡಿ ಮತ್ತೆ ಫಸ್ಟಿಂದ ನಾನು ಸ್ಟಾರ್ಟ್ ಮಾಡಿದೆ. ಮತ್ತೆಲ್ಲ ಆಯಿಲೆಲ್ಲ ಹಾಕಿ ಮತ್ತೆ ರೆಕಾರ್ಡ್ ಮಾಡಿದೆ. ಸೊ ಇಷ್ಟೊಂದು ಕಷ್ಟಪಟ್ಟು ಮಾಡಿರೋಂಥ ಎಗ್ ರೈಸ್. ಬನ್ನಿ ಹಾಗಾದರೆ ಈ ರೆಸಿಪಿನ ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೋದು, ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ನೋಡ್ಕೊಂಬೋಣ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನೀಗ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇರಲಿ, ಯಾಕಂದರೆ ಇದಕ್ಕೆ ನಾವು ಎಗ್ಸ್ ಬೇರೆ ಹಾಕಬೇಕಲ್ಲ. ಆಯಿಲ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಸ್ವಲ್ಪ ಮಾಮೂಲು ಕನ್ಸಿಸ್ಟೆನ್ಸಿ, ಸ್ವಲ್ಪ ಒಂದು 3 ರಿಂದ 4 ಟೀ ಸ್ಪೂನ್ ಜಾಸ್ತಿ ಆಯಿಲ್ ಅಷ್ಟೇ. ಸ್ವಲ್ಪ ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ನೆಕ್ಸ್ಟ್ ನಾನು ಇದಕ್ಕೆ ಏನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗ ಇದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ದೆನ್ ಇದಕ್ಕೆ ಸ್ವಲ್ಪ ಖಡಾ ಮಸಾಲೆ ಹಾಕಬೇಕು. ಒಂದೆರಡು ಲವಂಗ, ಒಂದು ಚಕ್ಕೆಯನ್ನು ಮುರಿದು ಹಾಕ್ತಿದ್ದೀನಿ. ಒಂದೆರಡು ಮೆಣಸು ಅಷ್ಟೇ ನೋಡಿ, ಇಷ್ಟೇ. ಚಕ್ಕೆ, ಲವಂಗ, ಮೆಣಸು ಎರಡೆರಡೆ ಅಷ್ಟೇ. ನಾವು ಮನೆಯಲ್ಲೇ ರೆಡಿ ಮಾಡುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೆಕ್ಸ್ಟ್ ನಾನು ಇದಕ್ಕೆ ನೀರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಮೆತ್ತಗಾಗಲಿ ಅಂತ ಸ್ವಲ್ಪ ನಾನು ನೋಡಿಕೊಂಡು ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬಿಟ್ಟು ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ.
ಈಗ ಆಲ್ಮೋಸ್ಟ್ ನಮ್ಮ ವೆಜಿಟೇಬಲ್ಸ್ನ ಬೆಂದಿದೆ. ನಾನೀಗ ಇದಕ್ಕೀಗ 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್, 1 ಸ್ಪೂನಷ್ಟು ಧನಿಯಾ ಪೌಡರ್, 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್, ಇದೆಲ್ಲವನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ನೋಡ್ಕೊಂಡು ನಾನು ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ನಾನು ಈಗಾಗಲೇ ರೈಸ್ ರೆಡಿ ಮಾಡ್ಕೊಂಡಿದ್ದೀನಿ. ರೈಸಿಗೆ ನಾನು ಆಲ್ರೆಡಿ ಸಾಲ್ಟ್ ಹಾಕಿದ್ದೀನಿ. ನೋಡಿಕೊಂಡು ಉಪ್ಪು ಹಾಕ್ತೀನಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇದೆ. ನಾನು ಹಾಕಿ ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೋಡಿ ಸಾಲ್ಟ್ ಹಾಕೋತೀನಿ. ಓಕೆನಾ, ಬೇಕಿದ್ರೆ ಆಮೇಲೆ ಹಾಕೋಬೋದು. ಜಾಸ್ತಿ ಆಗ್ಬಿಟ್ಟು ಕಷ್ಟ. ಈಗ ನಾನು ಇದಕ್ಕೆ ಎಗ್ನ ಹಾಕ್ತಾ ಇದ್ದೀನಿ. ನಾನು ಟೋಟಲಿ ಒಂದು 6 ಎಗ್ಸ್ ಹಾಕ್ಬಿಡ್ತೀನಿ. ಟೇಸ್ಟ್ ಅನಿಸುತ್ತೆ. ಈಗ 5th ಎಗ್ ಈಗ 6th ಎಗ್. ಈಗ ಸಿಮ್ಮಿಗಿಟ್ಟು ಇದನ್ನ ಏನು ಟಚ್ ಮಾಡಿಬಿಡಿ. ಜಸ್ಟ್ ಸಿಮ್ಮಿಗಿಟ್ಟು ಇದನ್ನ ಕ್ಲೋಸ್ ಮಾಡ್ಕೊಂಬಿಡಿ. ಓಕೆನಾ, ಒಂದು 5 ನಿಮಿಷಗಳ ಕಾಲ ಇದನ್ನ ನಾನು ಓಪನ್ ಮಾಡಿದೆ. ಈಗ ಒಂದೇ ಒಂದು ನಾನು ಸಲ ಇದನ್ನ ತೆಗೆದುಕೋತೀನಿ. ಇದನ್ನು ಸ್ವಲ್ಪ ಇದನ್ನ ಮತ್ತೆ ಸಿಮ್ಮಿಗೆ ಇನ್ನೊಂದು 5 ನಿಮಿಷ ಬಿಟ್ಬಿಡ್ತೀನಿ. ನೋಡಿ ಆಲ್ಮೋಸ್ಟ್ ಇದು ಯಾವ ರೀತಿ ಕಾಣ್ತಾ ಇದೆ, ಆಗೋಯ್ತು. ಇನ್ನೊಂದು ನಿಮಿಷ ಅಷ್ಟೇ. ಈಗ ಅನ್ನ ಹಾಕಿ ಇದನ್ನ ನಾನು ಕಲ್ಸ್ಕೊಂಡ್ಬಿಡ್ತೀನಿ ಅಷ್ಟೇ, ಮುಗೀತು. ಎಸ್, 1 ನಿಮಿಷ ಆಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್. ಇದು ಯಾವುದೇ ರೀತಿಯ ಜಂಜಾಟ ಇರಲ್ಲ. ಸೇಮ್ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಇರ್ತಲ್ಲ, ಆ ಒಂದು ಟೇಸ್ಟೇ ಬರುತ್ತೆ. ನೀವು ಸಲ ಟ್ರೈ ಮಾಡಿ ನೋಡಿ. ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ನಾನು ಹಿಂಡ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನೀವು ಊಟ ಬೇಕಾದರೆ ನೀವು ಎಕ್ಸ್ಟ್ರಾ ಬೇಕು ಅಂದರೆ ನೀವು ಈ ರೀತಿ ಹಿಂಡ್ಕೊಂಡು ನೀವು ಊಟ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಎಸ್, ಈಗ ಇದಕ್ಕೆ ರೈಸ್ ಮಿಕ್ಸ್ ಮಾಡಿಕೊಂಡು ನಾನು ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಾಗಿದೆ ಅಂತ. ನೋಡಿ, ನಮ್ಮ ಎಗ್ ರೈಸ್ ರೆಡಿ ಆಯಿತು. ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಲಿಟ್ರಲಿ ತುಂಬಾ ಟೇಸ್ಟಿ ಅನಿಸುತ್ತೆ. ನೀವು ಐ ಇನ್ಸಿಸ್ಟ್ ಯು ಟು ಟ್ರೈ ದಿಸ್ ಒನ್ಸ್. ಈಗ ನಾನು ಇದನ್ನ ಟೇಸ್ಟ್ ನೋಡ್ತಿದ್ದೀನಿ. ವಾವ್, ಸೂಪರ್ಬ್ ಆಗಿ ಬ್ಲೆಂಡ್ ಆಗಿದೆ ಎಲ್ಲ. ನಾವು ಹಾಕಿರೋಂಥ ಮಸಾಲ ಹಾಗೂ ಎಗ್ ಹಾಗೂ ರೈಸ್ ಕರೆಕ್ಟ್ ಉಪ್ಪು ಖಾರ ಎಲ್ಲ ಆಗಿದೆ. ಸೂಪರ್ಬ್ ಆಗಿದೆ. ನೀವು ಟ್ರೈ ಮಾಡಿ. ಓಕೆ, ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿತ್ತು ಅಲ್ವಾ. ಅದ್ರ ಹಿಂದೆ ನನ್ನ ಎಷ್ಟು ಪರಿಶ್ರಮ ಇದೆ, ಎಷ್ಟು ಅನಾಹುತ ಆಯಿತು ಅಂತ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ. ಸೊ ಇವತ್ತೇ ಈ ಟೇಸ್ಟಿಯಾಗಿರುವಂತಹ ಎಗ್ ರೈಸ್ನ ನೀವು ಪ್ರಿಪೇರ್ ಮಾಡಿ. ಹೇಗೋ ಇವತ್ತು ಸಂಡೇ ಹೇಗಾಗಿತ್ತು ಅಂತ ನಾನು ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಕೆಲವ್ರ ಮನೆಯಲ್ಲಿ ನಾನ್ ವೆಜ್ ಮಾಡಿರಲ್ಲ, ಅಂಥವ್ರ ಮನೆಯಲ್ಲಿ ಈ ಒಂದು ಸಿಂಪಲ್ ಆಗಿರುವಂಥ ಎಗ್ ರೈಸ್ ಮಾಡ್ಕೊತೀನಿ. ಸೊ ಇದು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ಚಾನಲ್. ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಟೇಕ್ ಕೇರ್, ಬಾಯ್.